ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ಸೊ ತುಂಬ ಜನ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿಬಿಟ್ಟು ಈ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ. ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಸೊ ಸ್ವಲ್ಪ ಆ ಬ್ಯುಸಿಲಿದ್ದಾಗ ಈ ಕಡೆ ವಿಡಿಯೋ ಹಾಕೋದು ಕಮ್ಮಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇನ್ಸ್ಟಾಗ್ರಾಮಲ್ಲೂ ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ತುಂಬ ವೆಯ್ಟ್ ಇದ್ದೀರಿ ಅಂತ ಅನಿಸ್ತಾ ಇದೆಯಾ, ಡೆಫಿನೆಟ್ಲಿ ಆಗಿ ಹೋಗಿ ನನ್ನ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಕೂಡ ಇಲ್ಲಿ ಶೇರ್ ಮಾಡಿರ್ತೀನಿ. ತುಂಬ ಜನ ಈಗಂತೂ ಹೆಣ್ಮಕ್ಳು ನಮ್ಮ ವೆಯ್ಟ್ ಗೇನ್ ಆಗೋದೇ ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ನ್ಯಾಚುರಲ್ ಆಗಿ ನಾವು ವೆಯ್ಟ್ ಲಾಸ್ ಆಗೋದು ತುಂಬಾ ಇಂಪಾರ್ಟೆಂಟ್. ಅಂದರೆ ಯಾವುದೇ ರೀತಿಯಾಗಿ ಡ್ರಿಂಕ್ಗಳನ್ನು ಕುಡಿದೆ ಅಥವಾ ಯಾವುದೇ ರೀತಿಯಾಗಿ ಸೈಡ್ ಈಗ ಡ್ರಿಂಕ್ಗಳನ್ನು ಕುಡಿದೆ ವೆಯ್ಟ್ ಲಾಸ್ ಆಗೋದು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಮನೆಯಲ್ಲೇ ಮಾಡುವಂಥ ಅಡುಗೆಗಳನ್ನು ತಿಂದ್ಬಿಟ್ಟು ವೆಯ್ಟ್ ಲೂಸ್ ಆಗೋದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ. ಬಿಫೋರ್ ನನ್ನ ವಿಡಿಯೋನ ನೀವು ನೋಡಿದ್ರೆ ಗೊತ್ತಿರುತ್ತೆ ನಾನು ಎಷ್ಟು ದಪ್ಪ ಇದ್ದೆ ಅಂತ. 76 ಎಬೋ kg ಇದೆ. ಈಗ ಪ್ರೆಸೆಂಟಾಗಿ ನನ್ನ ವೆಯ್ಟ್ ಬಂದ್ಬಿಟ್ಟು 59 kgs ಇದ್ದೀನಿ. ಇದು ಯಾವುದೇ ರೀತಿಯಾಗಿ ನಾನು ಈ ಡ್ರಿಂಕ್ ಕುಡಿದು ಅಥವಾ ಆ ಡ್ರಿಂಕ್ಗಳನ್ನು ಕುಡಿದು ಸಣ್ಣ ಆಗಿದ್ದಲ್ಲ. ಮನೆಯಲ್ಲೇ ಎಕ್ಸಸೈಸ್ಗಳನ್ನು ಮತ್ತು ನಾವು ತಿನ್ನುವಂತಹ ಫುಡ್ ಆಗಿರ್ಬೋದು ಅಥವಾ ನಾವು ನಡ್ಕೊಳ್ಳುವಂತಹ ಏನು ತಿಂತೀವಿ ಅನ್ನೋದ್ರನ್ನು ನೋಡಿಬಿಟ್ಟು ನಾನು ಸಣ್ಣ ಆಗಿರೋಂಥದ್ದು. ಯಾವುದೇ ರೀತಿ ಜಿಮ್ಗೆ ಹೋಗಲಿ ಅಥವಾ ಬೇರೆ ಬೇರೆ ಯಾವುದು ನಾನು ಸೈಡ್ ಡ್ರಿಂಕ್ಗಳನ್ನು ಕುಡಿದೇ ಸಣ್ಣ ಆಗಿರುವಂಥದ್ದು. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಆಗಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮುಖಾಂತರ ನೀವು ಕೂಡ ಜಾಯಿನ್ ಆಗ್ಬೋದು. ಯಾಕೆ ಅಂದರೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ನಾನು ಹೇಳ್ತಾ ಇರೋದು ಹೆಣ್ಮಕ್ಳಿಗೆ ಮಾತ್ರ ಕ್ಲಾಸ್ ತೊಗೊತಾ ಇರೋದು. ಯಾಕೆ ಅಂದರೆ ಈಗ ಹೆಣ್ಮಕ್ಳು ಏನಂದರೆ ಮದುವೆ ಆದಮೇಲೆ ತನ್ನನ್ನು ತಾನೇ ದಪ್ಪ ಆಗಿಬಿಡ್ತೀವಿ, ಮಕ್ಕಳಾಗತ್ತೆ ಅಥವಾ ಮಕ್ಕಳನ್ನ ನೋಡ್ಕೊಳ್ಳುವಂತಹ ಟೆನ್ಷನ್ ಆಗಿರ್ಬೋದು. ಟೆನ್ಷನ್ ಮೀನ್ಸ್ ಈಗ ನಾವು ಮಗು ಚಿಕ್ಕ ಇದ್ದಾಗ ನಿದ್ದೆ ಬಿಡ್ತೀವಿ, ಅದರಿಂದನೂ ಕೂಡ ಕೆಲವೊಂದು ಸರಿ ದಪ್ಪ ಆಗುವಂಥದ್ದು ಸಾಧ್ಯನೇ. ಸೊ ಕೆಲವೊಂದಿಷ್ಟು ನಾವು ತಿನ್ನುವಂಥ ಫುಡ್ ಆಗಿರ್ಬೋದು, ಬೇರೆ ಬೇರೆ ಹೆಣ್ಮಕ್ಳಿಗೆ ಕೆಲವೊಂದಿಷ್ಟು ಸಮಸ್ಯೆಗಳಿರುತ್ತೆ, ಅದರಿಂದ ಕೂಡ ನಾವು ದಪ್ಪ ಆಗ್ತೀವಿ. ಸೊ ದಪ್ಪ ಆದಾಗ ಏನಂದರೆ ಏನೋ ಒಂದು ಅದರಿಂದ ಇನ್ನೊಂದು ಇದರಿಂದ ಇನ್ನೊಂದು ಈ ಥರ ಸಮಸ್ಯೆಗಳು ಉಂಟಾಗುತ್ತೆ. ಅವಾಗ ಡಾಕ್ಟ್ರುಗಳ ಹತ್ರ ಹೋದರೂ ಕೂಡ ಏನು ಹೇಳ್ತಾರೆ, ಸೊ ನೀವು ವೆಯ್ಟ್ ಲಾಸ್ ಆಗಿ ಅಂತ ಹೇಳ್ತಾರೆ. ಕೆಲವರಿಗೆ ಆಫೀಸಿಗೆ ಹೋಗ್ತಾ ಇರ್ತೀರ, ವೆಯ್ಟ್ ಲೂಸ್ ಆಗೋಕ್ಕೆ ಇಷ್ಟ ಇರುತ್ತೆ, ಬಟ್ ಟೈಮ್ ಸಿಗ್ತಾ ಇರಲ್ಲ. ಇನ್ನು ಕೆಲವರಿಗೆ ಏನಂದರೆ ಯಾವ ಥರ ಫುಡ್ಡನ್ನು ತಿನ್ನಬೇಕು ಅಥವಾ ನಾವು ಇದನ್ನು ತೊಗೊಳಕ್ಕೆ ಹೋದರೆ ಅಷ್ಟು ದುಡ್ಡು ತಿಂಗಳಿಗೆ 10,000 ಕಟ್ಟಬೇಕು, 20,000 ಕಟ್ಟಬೇಕು. ಸೊ ಈ ಥರ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದೊಂದು ಕೂಡ ಭಯ ಇರುತ್ತೆ. ಸೊ ನನ್ನಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಇಷ್ಟೇ ಮಾಡಬೇಕು ಅಂತ ಇರಲ್ಲ, ಕಡಿಮೆ ಪ್ರಮಾಣದಲ್ಲಿ. ಸೊ ನೀವು ಮಂತ್ಲಿ ಇಷ್ಟಂತ ಕಟ್ಟಿದರೆ ಸಾಕು ಫೀಸು. ನಿಮಗೆ ನಾನು ಎಲ್ಲ ರೀತಿ ಎಕ್ಸಸೈಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಜಾಯಿನ್ ಆಗಿ ಅಥವಾ ಕೇಳಿ. ನಿಮ್ಗೆ ಇಂಟ್ರೆಸ್ಟ್ ಆದರೆ, ನಿಮ್ಗೆ ಇಷ್ಟ ಇದ್ದರೆ ಖಂಡಿತ ಜಾಯಿನ್ ಆಗಿ. ತುಂಬ ಜನ ಆಲ್ರೆಡಿ ಜಾಯಿನ್ ಆಗಿದ್ದಾರೆ, ಖಂಡಿತ ರಿಸಲ್ಟ್ ಕೂಡ ಸಿಗ್ತಾ ಇದೆ. ಅದೊಂದು ಖುಷಿಯಾದ ವಿಚಾರ. ಹೆಲ್ದಿಯಾಗಿ ನಾವು ಒಳ್ಳೆ ಪ್ರೋಟೀನ್ನ ತಿಂದು ಸಣ್ಣ ಆಗೋದಿದೆಯಲ್ಲ, ಅದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಸಿಕ್ಕಿದ್ದೆಲ್ಲ ತಿಂದ್ಕೊಂಡು ಅಥವಾ ಸಿಕ್ಕಿದ್ದೆಲ್ಲ ಊಟ ಮಾಡಿಕೊಂಡು ಸಣ್ಣ ಆಗೋದು ತುಂಬಾ ಕಷ್ಟ. ಈಗ ನಾವು ಏನೋ ಒಂದು ಡ್ರಿಂಕ್ ಕುಡಿದು ಸಣ್ಣ ಆಗ್ತೀವಿ ಅಂದರೆ ಇವತ್ತು ಆಗ್ತೀವಿ, ನಾಳೆ ಅದಕ್ಕೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಜೊತೆಗೆ ನಾವು ಏನು ಫುಡ್ ತಿನ್ನಬೇಕು ಅನ್ನೋದು ಐಡಿಯಾ ಕೂಡ ಇರಬೇಕು. ಬಟ್ ಇದು ನ್ಯಾಚುರಲಿ ಆಗಿ ಹೆಲ್ದಿಯಾಗಿ ಮನೆಯಲ್ಲೇ ತಿಂದು ಸಣ್ಣ ಆಗೋದಿದೆಯಲ್ಲ, ಅದು ಬೆಸ್ಟ್ ಅನ್ನೋದು ನನ್ನ ಒಪಿನಿಯನ್ ನಾನು ಹೇಳ್ತಿರೋದು. ಸೊ ಇವತ್ತು ಇದ್ರ ಬಗ್ಗೆ ವಿಚಾರವನ್ನು ತಿಳಿಸಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ. ಸೊ ಈಗ ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಅನ್ನೋದು ದೊಡ್ಡ ಯೋಜನೆ. ಇವತ್ತಿನ ಪ್ರಕಾರಕ್ಕೆ ಬಂದರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ. ಸೊ ಇವತ್ತಿನವರೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಟೋಟಲ್ ಆಗಿ 52,000 ಹಣವನ್ನು ನೀವು ಪಡ್ಕೊಂಡಿದ್ದೀರಾ. ಅಂದರೆ 26 ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ. 56 ಒಟ್ಟಾರೆಯಾಗಿ 52,000 ನಿಮ್ಮ ಖಾತೆಗೆ ಜಮಾ ಆಗಿದೆ. ಇದು ಗೃಹಲಕ್ಷ್ಮಿ ಯೋಜನೆ ಹಣ. ತುಂಬ ಜನ ಹೇಳ್ತಾ ಇದ್ರಿ ನಿನ್ನೆ ವಿಡಿಯೋನ ಹಾಕಿದಾಗ ಹಣ ಸರಿಯಾಗಿ ಬಂದಿಲ್ಲ, ನಮ್ಗೆ 2 ಕಂತು ಬಂದು ನಿಂತೋಯ್ತು, ಇನ್ನು ಕೆಲವರು 4 ಕಂತು ಬಂದು ನಿಂತೋಯ್ತು ಅಂತ. ಈ 2 ಕಂತು 4 ಕಂತು ಹಣ ಬಂದವರು ಏನಂದರೆ ನೀವು ಟ್ಯಾಕ್ಸ್ ಪೇಯರ್ ಆಗಿರ್ತೀರ. ಅದು ಇನ್ನೊಂದು ಟ್ಯಾಕ್ಸ್ ಪೇಯರ್ ಅಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಹಸ್ಬೆಂಡು ಅಥವಾ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರು ಕೂಡ ಅದು ಕ್ಯಾನ್ಸಲ್ ಆಗಿರುತ್ತೆ. ನೀವು ಅದನ್ನು ಕ್ಯಾನ್ಸಲ್ ಆದಾಗಲೇ ಫಸ್ಟ್ ಹೋಗಿ ಚೆಕ್ ಮಾಡಿಸ್ಬೇಕು. ಈಗ ಚೆಕ್ ಮಾಡಿಸಿ ಪ್ರಯೋಜನ ಇಲ್ಲ.
ಏನಾದರೂ ನಿಮಗೆ ಹತ್ತಿರ ತಾಲೂಕು ಆಫೀಸ್ ಏನಾದಿದ್ರೆ ಖಂಡಿತ ಹೋಗಿ ಚೆಕ್ ಮಾಡಿಸಿ. ನಾನು ನಿಮ್ಗೆ ಹೇಳೋಂಥದ್ದು ಇಷ್ಟೇ, ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಹಣ ಬರಲ್ಲ, ಟ್ಯಾಕ್ಸ್ ಪೇಯರ್ ಹೊರತು ನೀವಿದ್ರೆ ಡೆಫಿನೆಟ್ಲಿಯಾಗಿ ಹಣ ಬಂದಿರುತ್ತೆ. ಸೊ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ 26 ಕಂತಿನ ಹಣವನ್ನು ಬಿಡ್ಕೊಂಡಿದ್ದಾರೆ. ಒಂದಲ್ಲ ಎರಡಲ್ಲ 26 ಕಂತು, ಇನ್ನೂ ಕೂಡ ಹಣ ಬರೋದಿದೆ. ಆದರೆ ಸೊ ಈ 26 ಕಂತಿನ 52,000 ಹಣವನ್ನು ಮಹಿಳೆಯರಿಗೆ ಜಮಾ ಮಾಡಿದ್ದಾರೆ. ಇದಂತೂ ತುಂಬಾ ಖುಷಿಯಾದ ವಿಚಾರ. ತುಂಬ ಜನಕ್ಕೆ ಇದರಿಂದ ಸಹಾಯ ಆಗಿದೆ ಅನ್ನೋದು ನಾನಂತೂ ಹೇಳ್ತೀನಿ. ಯಾಕಂದರೆ ಎಸ್ಪೆಷಲಿ ಈಗ ನೀವು ನೋಡ್ಬೋದು, ಹೆಣ್ಮಕ್ಳಿಗೆ ಮೇಯ್ನ್ ಬಂದಿರೋದೇನೆಂದರೆ, ಸೊ ನಾವು ಯಾವ ಥರ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗುತ್ತೆ ಅನ್ನೋದು. ತುಂಬ ಜನ ಇದರಿಂದ ಉಪಯೋಗ ಆಗಿದೆ ಅನ್ನೋದನ್ನು ಬಿಟ್ಟರೆ ಉಪಯೋಗ ಆಗಿಲ್ಲ ಅಂತ ಹೇಳೋರು ಎಲ್ಲೋ ಒಬ್ರೊಬ್ರು. ಸೊ 2,000 ರೂಪಾಯಿ ಕೊಡೋದ್ರಿಂದ ಏನೋ ಒಂದಕ್ಕೆ ಸಹಾಯ ಆಗುತ್ತೆ. ಸೊ ಅವರ ಮೆಡಿಷನ್ ಚಾರ್ಜಿಗೋ ಅಥವಾ ಮಕ್ಕಳು ಟ್ಯೂಷನ್ ಫೀಸ್ಗೋ, ಕನಿಷ್ಠ ಪಕ್ಷ ಮಕ್ಕಳು ಕೇಳಿರುವಂತಹ ಒಂದು ಆಟದ ಸಾಮಾನು ಕೊಡ್ಸೋಕ್ಕೂ ಕೂಡ ಸಹಾಯ ಆಗ್ಬೋದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ನಾನು ಹೇಳ್ತೀನಿ. ಸೊ ಈಗ ಸಹಾಯನೇ ಆಗಿಲ್ಲ ಅನ್ನೋರು ಹಣವನ್ನು ಪಡ್ಕೊತಾ ಇರ್ತಾರೆ, ಅದರಿಂದ ಉಪಯೋಗ ಆಗಿದೆ, ಅವ್ರ ಅಕೌಂಟಲ್ಲಿ ಹಾಗೆ ಅಂತೂ ಇರಲ್ಲ, ಖರ್ಚು ಮಾಡೇ ಮಾಡ್ತಾರೆ. 100% ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಉಪಯೋಗ ಆಗಿದೆ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಈಗ ನಿಮ್ಗೆ ಹಣ ಬರ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ನನಗೆ ಖಂಡಿತ ಹಣ ಬರ್ತಾ ಇಲ್ಲ. ಬಟ್ ಈಗ 52,000 ಹಣ ಸಿಕ್ಕಿದೆ ಅಂದರೆ ಯಾರು ಫ್ರೀಯಾಗಿ ಕೊಡಲ್ಲ. ಸೊ ಈಗ ಕೆಲವೊಂದು ಕಡೆಯಲ್ಲಿ ಬೇರೆ ಸರ್ಕಾರಗಳು ಕೂಡ ಈ ಥರ ಯೋಜನೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಎಲೆಕ್ಷನ್ ಆದ ನಂತರ 2 ಮಂತ್ಸ್ ಕಂಟಿನ್ಯೂ ಮಾಡಿಬಿಟ್ಟು ಆಮೇಲೆ ಕ್ಯಾನ್ಸಲ್ ಮಾಡಿದ್ದಾರೆ ಈ ಥರ ಯೋಜನೆಗಳನ್ನು. ಬಟ್ ಈಗ ಕಾಂಗ್ರೆಸ್ ಸರ್ಕಾರ ಏನಂದರೆ ಈ ಯೋಜನೆಗಳನ್ನು ಕಂಟಿನ್ಯೂ ಮಾಡಿ ಹಣವನ್ನು ಕೊಡ್ತಾ ಇದೆ. ಇದೊಂದು ನಿಜವಾಗ್ಲೂ ಖುಷಿ ಪಡುವಂಥ ವಿಚಾರ. ಜೊತೆಗೆ ಹಣ ಕೊಡ್ತಾ ಇದೆಯಲ್ಲ ಅನ್ನೋದು ನಾವು ಉಪಯೋಗಕ್ಕೆ ಆಗತ್ತೆ ಅನ್ನೋದು ಒಂದು ವಿಚಾರ. ಸರಿಯಾದ ಟೈಮಿಗೆ ಬರ್ತಾ ಇಲ್ಲ ಅನ್ನೋದೊಂದು ಬಿಟ್ಟರೆ ಹಣ ಅಂತೂ ಡೆಫಿನೆಟ್ಲಿ ಆಗಿ ಸಿಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ನ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣ ಜಮಾ ಆಗಿದೆ, ದಯವಿಟ್ಟು ಹೋಗಿ ಚೆಕ್ ಮಾಡಿ ಅಂತ ಹೇಳ್ತೀನಿ. ಸೊ ಇನ್ನೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡದೇ ಇದ್ದವರು ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟು. ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಂತ ಭಾವಿಸ್ತೀನಿ. ಹಾಗೆಯೇ ಸೊ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಬಾಯ್.